ಹೋಗ್ತಾ ಇರೋ ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೇಳಲ್ಲ, ಆದರೆ ನಿಮಗೆ ಗೆಸ್ ಮಾಡಲಿಕ್ಕೋಸ್ಕರ 2 ಇಮೇಜನ್ನು ಕೆಳಗಡೆ ಕೊಡ್ತೀನಿ. ಸೊ ಅದನ್ನು ನೋಡಿ ಗೆಸ್ ಮಾಡಿ. 1, 2. ಸೊ ಈ 2 ಪ್ಲಸ್ ಮಾಡಿ ಒಂದು ವರ್ಡ್ ಸಿಗುತ್ತೆ ನಿಮಗೆ. ಅಲ್ಲೇ ಆಗಿರುತ್ತೆ ನನ್ನ ಈ 2 days ಫಿಶಿಂಗ್ ಟ್ರಿಪ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ಕರ್ಲಿ ಕ್ರ್ಯಾಬ್. ಸೊ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೇನೆ ಗೈಸ್. ಮೇಯ್ನ್ ಟೂಲ್ ಬಾಕ್ಸ್ ಇದೆಯಲ್ಲ, ಅದನ್ನೊಂದು ಚೀಲದೊಳಗೆ ಹಾಕಿ ಹಾಗೆ ಫೋಲ್ಡ್ ಮಾಡಿ ನಮ್ಮ ಲ್ಯಾಪ್ಟಾಪ್ ಇಡೋ ಸ್ಪೇಸ್ ಇದೆಯಲ್ಲ ಅದರೊಳಗೆ ಹಾಕ್ತಿದ್ದಾನೆ. ಬ್ಯಾಗ್ ಯಾವುದು ಗೊತ್ತಾಯ್ತಲ್ಲ, ಡೆಕಾಥ್ಲಾನ್ ಇತ್ತು. ಸೊ ಬ್ಯಾಗ್ ಯಾವುದು ಗೊತ್ತಾಯ್ತಲ್ಲ, ಡೆಕಾಥ್ಲಾನ್ದು 4 class. ಸೊ ನಮ್ಮ ನಾರ್ಮಲ್ ಗಾಲ ಇದರಲ್ಲಿದೆ, ಆಮೇಲೆ ಹೆಡ್ ಮೌಂಟೆಡ್ ಅಂಬ್ರೆಲ್ಲ ಕೂಡ ಇದರಲ್ಲಿದೆ. ನೆಕ್ಸ್ಟ್ ಗಫನ್ ಏನು ಮಾಡಿದೆ ಅಂದರೆ, ಇದರ ಶಾರ್ಪ್ನೆಸ್ ನಿಮಗೆ ಗೊತ್ತಿರಬೇಕು. ಇದೊಂದು ಓಲ್ಡ್ ಪಿಲ್ಲೋ ಕವರಿಗೆ ಈ ಥರ ಪಿಲ್ಲೋ ಕವರನ್ನು ಈ ಥರ ಒಂದು ಹಳೆ ಪಿಲ್ಲೋ ಕವರ್ ಇತ್ತು, ಅದನ್ನು ಹಾಗೆ ಇದು ಮಾಡಿದೆ ಅಂತ ಫೋಲ್ಡ್ ಮಾಡಿ ಸೇಫ್ಟಿಗೆ. ಆಮೇಲೆ ಇದರೊಳಗಡೆ ಇಟ್ಟೆ. ಈ ಬ್ಯಾಗ್ ಇವಾಗ ತುಂಬ ಯೂಸ್ಫುಲ್ ಅನಿಸ್ತಾ ಇದೆ, ತೆಗೆದು 3 ವರ್ಷ ಆಯಿತು. ಸೊ ಇಷ್ಟು ಪೋರ್ಷನ್ ಹೊರಗಡೆ ಇರ್ತದೆ, ಇರಲಿ ಬಿಡಿ, ದೊಡ್ಡ ವಿಷಯ ಅಲ್ಲ. ಇಲ್ಲಿದು ಕೂಡ ಈಗ ಹೊರಗಡೆ ಇರುತ್ತೆ. ಸೊ ಡ್ರೆಸ್ಸಲ್ಲಿ ಇಟ್ಟಾಯಿತು, ಆಲ್ಮೋಸ್ಟ್ ಡನ್. ಇನ್ನು ಮೇನ್ ಬಾಕ್ಸ್ ಇದರೊಳಗಡೆ ಹೋಗ್ತದೆ. ಇದರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಇದೆ, ಇದರಲ್ಲಿ ಏನು ಬಾಕಿ ಇಲ್ಲ. ಸೊ ಈ ಬಾಕ್ಸ್ ಸರಿಯಾಗಿ ನಿಲ್ಲೋದು ಈ ಭಾಗದಲ್ಲಿ ಮಾತ್ರ. ಹೊರಗಡೆ ಹೋದ್ಮೇಲೆ ಉದ್ದಕ್ಕೆ ಇಡು, ಅವಾಗ ಸ್ಪೇಸ್ ಅಷ್ಟು ಕನ್ಸಂಪ್ಷನ್ ಆಗಲ್ಲ. ಇಟ್ಸ್ ಆಲ್ ಸೆಟ್ ನಾವು. ಇನ್ನೂ ಇಷ್ಟು ಸ್ಪೇಸ್ ಇದೆ ಅಷ್ಟೇ. ನೈಟ್ ಟೈಮ್ ಇಲ್ಲ, 2 days ಟ್ರಿಪ್ಪು, 2 days ಫಿಶಿಂಗ್ ಟ್ರಿಪ್ಪು. ಸೊ ಆಲ್ ಸೆಟ್. ಅಲ್ಲಿವಾ ರೈಟ್ ಆಯಿತು. ಹೊಸ ಅಪ್ಡೇಟ್ಸ್ಗಳಿಗಾಗಿ ಕರ್ಲಿ ಕ್ರ್ಯಾಬ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಬೆಲ್ ಐಕನ್